ಕೇಸ್ನಿಂದ ಖಾಕಿ ಜೇಬು ಖಾಲಿಯಾಗಿದೆ, ಅಂದ್ರೆ ಪೊಲೀಸರ ಜೇಬು. ವಿಚಾರಣೆಗೆ ಖರ್ಚಾಗಿದೆ ಲಕ್ಷಾಂತರ ರೂಪಾಯಿ. ತಮ್ಮ ಸ್ವಂತ ಹಣವನ್ನೇ ಪೊಲೀಸರು ಬಳಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಆರೋಪಿ, A2 ಆರೋಪಿ. ಹೈ ಪ್ರೊಫೈಲ್ ಕೇಸ್ ಆದ ಕಾರಣ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ. ಒಟ್ಟು 17 ಜನರನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಈವರೆಗೆ ಖರ್ಚಾಗಿದ್ದು ಬರೋಬ್ಬರಿ 5 ಲಕ್ಷ ರೂಪಾಯಿ. ತಮ್ಮ ಸ್ವಂತ ಹಣದಲ್ಲೇ ತನಿಖೆಯನ್ನ ನಡೆಸಿದ್ದಾರೆ ಅಧಿಕಾರಿಗಳು. ವಿಷಯ ತಿಳಿತಾ ಇದ್ದಂತೆ ಈಗ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪೊಲೀಸರಿಗೆ ತಮ್ಮ ಹಣವನ್ನ ವಾಪಸ್ ಮಾಡಲಾಗಿದೆ. ಒಟ್ಟು 5 ಲಕ್ಷ ರೂಪಾಯಿ ಹಣವನ್ನ ಬಿಡುಗಡೆ ಮಾಡಿದೆ ರಾಜ್ಯ ಸರ್ಕಾರ. CFSL ಹಣ ಪಾವತಿ ಬಾಕಿ ಉಳಿದಿದೆ. ಹೈದರಾಬಾದ್ನಿಂದ 8 ರಿಪೋರ್ಟ್ ಬರಬೇಕಾಗಿದೆ. ಇನ್ನು ಕೂಡ ಈ ಎಲ್ಲಾ ಡೀಟೇಲ್ಸ್ ಗಳನ್ನ ಇಲಾಖೆಗೆ ನೀಡಲಾಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ನಿಮ್ಗೆಲ್ಲ ಗೊತ್ತಿರುವಂತದ್ದೇ. ನಟ ದರ್ಶನ್ ಸೇರಿದಂತೆ ಒಟ್ಟಾರೆಯಾಗಿ 17 ಜನ ಆರೋಪಿಗಳು ಇನ್ನೂ ಕೂಡ ವಿಚಾರಣಾಧೀನ ಕೈದಿಗಳಾಗಿದ್ದಾರೆ. ಅವರನ್ನ ಕರ್ಕೊಂಡು ಹೋಗೋದು, ಕರ್ಕೊಂಡು ಬರುವುದು, ಜೊತೆಗೆ ಅವರ ವಿಚಾರಣೆ, ತನಿಖೆ, ಇದೆಲ್ಲದರ ಖರ್ಚಾಗಿದೆ. ಇದೆಲ್ಲದರ ಬಗ್ಗೆಯೂ ಕೂಡ ಸಾಕಷ್ಟು ಖರ್ಚು ಆಗಿರೋದು ಬರೋಬ್ಬರಿ 5 ಲಕ್ಷ ರೂಪಾಯಿ. ಸರ್ಕಾರವೇ ಎಲ್ಲದರ ಜವಾಬ್ದಾರಿಯನ್ನ ವಹಿಸ್ಕೊಳ್ಬೇಕಾಗುತ್ತೆ. ಅಂದ್ರೆ 5 ಲಕ್ಷ ರೂಪಾಯಿ ಖರ್ಚು ಏನಾಗಿದೆಯಲ್ಲ, ಇನ್ನೂ ಹೆಚ್ಚು ಆಗಬಹುದು. ಹಾಗಾಗಿ ಕೈದಿಗಳು ಅಥವಾ ಈ ಸಂಬಂಧಪಟ್ಟಂತ ವಿಚಾರಣೆ ನಡೀತಾ ಇರುತ್ತಲ್ಲ, ಆರೋಪಿಗಳ ವಿಚಾರಣೆ, ಅವರೆಲ್ಲರ ಖರ್ಚನ್ನ ಸರ್ಕಾರವೇ ವಹಿಸ್ಕೊಳ್ಬೇಕಾಗಿರುತ್ತೆ. ಆದ್ರೆ ಇಲ್ಲೇನಾಗಿದೆ, ತಮ್ಮ ಸ್ವಂತ ಹಣವನ್ನೇ ಇಲ್ಲಿ ಪೊಲೀಸರು ಬಳಸ್ಕೊಂಡಿದ್ದಾರೆ. ಹೈ ಪ್ರೊಫೈಲ್ ಕೇಸ್ ಆದ ಕಾರಣ ಲಕ್ಷಾಂತರ ರೂಪಾಯಿ ಖರ್ಚಾಗಿದೆ ಇಲ್ಲಿ. ಯಾಕೆಂತ ಹೇಳಿದ್ರೆ ಬರೋಬ್ಬರಿ 17 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿಬಿಟ್ಟಿದ್ದಾರೆ ಬೇರೆ. ಹಾಗಾಗಿನೇ ವಿಚಾರಣೆ ನಡೆಸುವ ಸಂದರ್ಭದಲ್ಲಿನೇ ಬರೋಬ್ಬರಿ 5 ಲಕ್ಷ ರೂಪಾಯಿ ಖರ್ಚಾಗಿದೆ. ಅದರಲ್ಲೂ ತಮ್ಮ ಸ್ವಂತ ಹಣವನ್ನ ಖರ್ಚು ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದಂತೆ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡಿದೆ. ಒಟ್ಟು 5 ಲಕ್ಷ ರೂಪಾಯಿ ಹಣವನ್ನ ರಾಜ್ಯ ಸರ್ಕಾರವು ಕೂಡ ಬಿಡುಗಡೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ.